ವೇತನ ಹೆಚ್ಚಳಕ್ಕಾಗಿ ಬೀದಿಗಿಳಿದಿದ್ದ ಆಶಾ. ಕೆಲಸಕ್ಕೆ ಸಂಬಳ ತಕ್ಕ ಸಂಬಳ ಕೊಡಬೇಕು ಮೇಡಮ್. ಅವರು ಯಾಕೆ ಕೊಡ್ತಾ ಇಲ್ಲ ಗೌರ್ಮೆಂಟ್ ಇದು? 15,000 ವೇತನದನ್ನ ಕೊಡಲೇಬೇಕು ಅವರು. ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 15,000 ಇರ್ತೀವಿ. ಇನ್ನು 4 ದಿನ ಆದ್ರೂ ಇರ್ತೀವಿ. ನಮ್ಮ ಹೋರಾಟ ಮುಗಿಯೋವರೆಗೂ ಇರ್ತೀವಿ. ನಾವು ಆರೋಗ್ಯ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್? ಆದ್ರೆ ನಮ್ಮೊಬ್ಬರಿಗೋಸ್ಕರ ಇನ್ನು 47,000 ಜನ ಅವ್ರದ್ದು ಒಳ್ಳೇದಾಯ್ತು ಅಂದ್ರೆ ನಾವು ಇನ್ನೂ 4 ದಿನ ಟೈಮ್ ಕೊಡ್ತೀವಿ. ಇವರಿಗೆ ನ್ಯಾಯ ಸಿಗೋವರೆಗೆ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಇರುತ್ತೆ. ಆಕ್ರೋಶ, ಕಿಚ್ಚು, ರೋಷಾಗ್ನಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲಿ ನೋಡಿದ್ರೂ ಆಶಾ ಕಾರ್ಯಕರ್ತೆಯರು ಕಾಣಿಸ್ತಿದ್ರು. ಮಾಸಿಕ ವೇತನ ಹೆಚ್ಚಳಕ್ಕಾಗಿ 5 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಿದ್ರು. ಹಗಲು ರಾತ್ರಿ ಎನ್ನದೆ ಮರಗಟ್ಟುವ ಥಂಡಿಯಲ್ಲಿ ಆಶಾ ಕಾರ್ಯಕರ್ತೆಯರು ಹೋರಾಟ ನಡೆಸುತ್ತಿದ್ರು. ಮಾಸಿಕ ವೇತನ 15,000 ರೂಪಾಯಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪಟ್ಟು ಹಿಡಿದಿದ್ರು. ಒಂದು ಕಡೆ ಜನಪ್ರತಿನಿಧಿಗಳಿಗೆ ಇಷ್ಟೊಂದು ಸಂಬಳ, ಇವರಿಗೆ ಯಾಕೆ ಇಷ್ಟು ಕಡಿಮೆ ಅಂತ ಪ್ರೈಮ್ ಟೈಮ್ನಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಇವರಿಗೆ ಈಗ ಬರ್ತಿರೋ ಸಂಬಳ 8,000 ರೂಪಾಯಿ. ಇವರ ಡಿಮಾಂಡ್ ಇರೋದು 15,000 ಕೊಡಿ ಅಂತ ಹೇಳಿ. 15,000 ಕೊಡೋದಷ್ಟು ಈಸಿ ಅಲ್ಲದೆ ಇದ್ದಿರ್ಬೋದು. ಆದರೂ ಕೂಡ ಕೇಳುವಾಗ ನಾವು ಜಾಸ್ತಿನೇ ಕೇಳ್ತೀವಿ. ಆದರೆ ನಮ್ಮದು ಒಂದೇ ರಿಕ್ವೆಸ್ಟ್ ಅಪ್ಪ, ನಾಳೆ ಅಂತೂ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕನ್ನು ತೆಗೆದುಕೊಂಡು ಹೋಗುತ್ತೆ. ಈಗ ನಕ್ಸಲೈಟ್ಗಳು ಶರಣಾಗತರಾದರು. ಅಲ್ಲಿ ಚಿಕ್ಕಮಗಳೂರಲ್ಲಿ ಶರಣಾಗತರಾದರೆ NIA ಎಂಟ್ರಿ ಆಗುತ್ತೆ ಮತ್ತೊಂದು ಅಂತೇಳಿ ಮುಖ್ಯಮಂತ್ರಿಗಳು ಅತೀವ ಕಾಳಜಿ ವಹಿಸಿ ತಮ್ಮ ಮುಂದೆನೇ ಸರೆಂಡರ್ ಮಾಡಿಸಿದ್ರು. ಅದಕ್ಕೊಂದು ಅವಕಾಶಗಳಿದೆ. ಅವರಿಗೆ ಪ್ಯಾಕೇಜ್ ಘೋಷಣೆ. ಅವರು ಸರೆಂಡರ್ ತಕ್ಷಣ 3 ರಿಂದ 7 ಲಕ್ಷ ಪ್ಯಾಕೇಜ್ ಇರುತ್ತೆ. ಅರ್ಧದಷ್ಟು ಪ್ಯಾಕೇಜ್ ಈಗಲೇ ಕೊಡ್ತೀರಿ, ಓಕೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಅಂತ ವ್ಯವಸ್ಥೆಗಳಾಗಿದ್ರೆ ಓಕೆ. ಆದರೆ ಅವರನ್ನು ಕರೆಸಿ ನಿಜವಾಗಿ ಹೇಳಬೇಕು ಅಂತಂದರೆ ಸಮಾಜಘಾತುಕನೇ ಅವರು ಮಾಡ್ತಾ ಇದ್ದದ್ದು. ಕೊನೆಗೆ ಏನು ಮಾಡ್ತಾ ಇದ್ದದ್ದು ಅದೇ ಅಲ್ವಾ? ಅವರನ್ನೇ ಭೇಟಿ ಆಗ್ತೀರಿ. ಆದರೆ ಇವರು ನ್ಯಾಯಯುತವಾಗಿ ಕೆಲಸ ಮಾಡಿದವರನ್ನು ಭೇಟಿಯಾಗುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರೇ? 8,000ದಲ್ಲಿ ಇವತ್ತು ಬದುಕಕ್ಕಾಗತ್ತಾ? ವೇತನ ಆಯೋಗದ ಪ್ರಕಾರ ಈಗ ಎಷ್ಟಿರಬೇಕು? ಇನ್ನು ಮುಂದೆ 27,000 ಮಿನಿಮಮ್ ಇರಬೇಕು. ಅದರ 30% ಕೂಡ ಇವರಿಗಿಲ್ಲ, 8,000 ರೂಪಾಯಿ. ನೋಡಿ, ಒಬ್ಬ ಶಾಸಕರುಗಳ ಸಂಬಳ ಹೇಗಿರುತ್ತೆ, ಇವರ ಸಂಬಳ ಹೇಗಿರುತ್ತೆ ಹೇಳ್ತೀನಿ. ಸ್ಪೀಕರ್ ಅವರಿಗೆ 75,000 ರೂಪಾಯಿ ಸಂಬಳ ಇದೆ. ಮುಖ್ಯಮಂತ್ರಿಗೆ 75,000 ಸಂಬಳ ಇದೆ. ಸಂಬಳ ಜಸ್ಟ್ ಉಳಿದದ್ದೆಲ್ಲ ಇರುತ್ತೆ. ಆಮೇಲೆ ಉಪ ಸ್ಪೀಕರ್ಗೆ 60,000 ರೂಪಾಯಿ ಸಂಬಳ ಇರುತ್ತೆ. ಕ್ಯಾಬಿನೆಟ್ ಸಚಿವರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ವಿಪಕ್ಷ ನಾಯಕರಿಗೆ 60,000 ರೂಪಾಯಿ ಸಂಬಳ ಇರುತ್ತೆ. ರಾಜ್ಯ ಸಚಿವ ದರ್ಜೆಗೆ 50,000 ಇರುತ್ತೆ. ಶಾಸಕ MLCಗೆ 40,000 ಇರುತ್ತೆ. ಮನೆ ಬಾಡಿಗೆ 1.2 ಲಕ್ಷ ಕೊಡ್ತಾರೆ. ಮನೆ ನಿರ್ವಹಣೆಗೆ 30,000 ಕೊಡ್ತಾರೆ. ನಕ್ಸಲೈಟ್ಗಳನ್ನು ಕರೆಸಿ ಸರೆಂಡರಿಂಗ್ ಮಾಡಿಸಿದ್ರಿ. ಇವರ ಬಳಿಗೆ ಹೋಗ್ಬೋದಿತ್ತಲ್ಲ. ಎಲ್ಲಿಂದ ಕರೆಸಿದ್ರಿ? ಒಬ್ಬ ಆಂಧ್ರದಲ್ಲಿದ್ದ, ಕೇರಳದಲ್ಲಿದ್ದ, ಮತ್ತೊಂದಿದ್ದ, ಅವರನ್ನೆಲ್ಲ ಕರೆಸಿ ಚಿಕ್ಕಮಗಳೂರು ಕರೆಸಿ ಅಲ್ಲಿಂದ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಬಂದು ಓಕೆ ಎಲ್ಲ ಮಾಡಿದ್ರಿ. ನಾನು ಅದರ ಬಗ್ಗೆ ವಿರೋಧ ಇಲ್ಲ ನಮಗೆ. ಈ ತಾಯಂದಿರು ನಕ್ಸಲರು ಜಾಲಿ, ಆಶಾ ಕಾರ್ಯಕರ್ತೆಯರು ಬೀದಿ. ಒಂದು ಕಡೆ ರಕ್ತದೋಕುಳಿ ಹರಿಸಿದ್ದ ನಕ್ಸಲರನ್ನ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ರು ಸಿಎಂ ಸಾಹೇಬ್ರು. ಆದ್ರೆ ವಿಧಾನಸೌಧ ಹಾಗೂ ನಿಮ್ಮ ಮನೆಗೆ ಕೂಗಳತೆ ದೂರದಲ್ಲಿದ್ದ ಆಶಾ ಕಾರ್ಯಕರ್ತೆಯರ ಗೋಳು ನಿಮಗೆ ಕಾಣಿಸ್ಲಿಲ್ವಾ ಅಂತ ಮಹಾಭಾರತದಲ್ಲಿ ಗ್ರೌಂಡ್ನಿಂದ ರಿಪೋರ್ಟ್ ಮಾಡಿದ್ವಿ. ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ತಾಯಂದಿರು, ಅದರಲ್ಲೂ ಊರನ್ನ ಕಾಯುವ ದೇವತೆಯರು, ಊರಿನ ಜನರ ಆರೋಗ್ಯವನ್ನ ಕಾಪಾಡುವ ಅಮ್ಮಂದಿರು ಅಂದ್ರೆ ಆಶಾ ಕಾರ್ಯಕರ್ತೆಯರಿಗೋಸ್ಕರ ನಾವು ಮುಡಿಪಾಗಿಡ್ತಾ ಇದ್ದೀವಿ. ಕೇವಲ ಫಿಕ್ಸ್ 5,000, ಆಮೇಲೆ ರೂಟೀನ್ 2,000, 7,000 ಪಗಾರ ಮಾಡ, ಅದು 7,000 ನಮ್ಗೆ ಕರೆಕ್ಟ್ ಬರ್ತಾ ಇಲ್ಲ. 1 ತಿಂಗಳು ಬರ್ಲಿ ತನಕ ಸರ್ಕಾರ ಸ್ಪಂದಿಸಲು ಅಲ್ಲಿ ತನಕ ಇಲ್ಲಿಂದ ಆಚೆ ಹೋಗಲ್ಲ ಅಂತಿದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ದೀರಿ, ಅನೇಕ ಮಹಿಳೆಯರು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿದ್ದಾರೆ. ಮೇಡಮ್, ಕಂಪೇರ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಒಂದು ಗೂಗಲ್ ಮ್ಯಾಪ್ ಇದೆ, ಅದನ್ನು ತೋರಿಸಿ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. 12 ನಿಮಿಷ ಇಲ್ಲಿಂದ ಈ ಜಾಗ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಿದ್ದಾರೆ, ಇಲ್ಲಿಂದ ಸರಿಯಾಗಿ 12 ನಿಮಿಷ ದೂರದಲ್ಲಿ ಮುಖ್ಯಮಂತ್ರಿಗಳ ಮನೆ. ನೆನ್ನೆ ತಮಿಳುನಾಡು, ಕೇರಳದ ನಕ್ಸಲರನ್ನ ಕರೆಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿ ಸಂವಿಧಾನ ಕೊಟ್ಟು ಅವರ ಅಳಲನ್ನ ಕೇಳಿಸ್ಕೊಂಡ್ರು. ಬಟ್ ಮುಖ್ಯಮಂತ್ರಿಗಳಿಗೆ ಆಶಾ ಕಾರ್ಯಕರ್ತರು ಬೇಡವಾ? ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತ ಸರ್ಕಾರ. 2,000 ರೂಪಾಯಿ ಹೆಚ್ಚಿಸಲು ಸಿಎಂ ನಿರ್ಧಾರ. ಕೊನೆಗೂ ಆಶಾ ಕಾರ್ಯಕರ್ತೆಯರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಕಣ್ಬಿಟ್ಟಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು
ನೋಡಿ, ಒಂದು ಕಡೆ ಒಬ್ಬ ಖೈದಿಗೆ ಇದು ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಒಬ್ಬ ಖೈದಿಯ ಸಂಬಳ 14,248 ರೂಪಾಯಿ. ಆಶಾ ಕಾರ್ಯಕರ್ತೆಯರ ಸಂಬಳ 7,000 ರೂಪಾಯಿ, ಅರ್ಧಕ್ಕರ್ಧ. ಇದು ಯಾವುದರಲ್ಲಿ ಯಾರಿಗೆ, ನಮಗೆ ನಾವು ಹೊಡ್ಕೋಬೇಕಾ, ಯಾರಿಗಾದ್ರೂ ಹೊಡಿಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಮನೆಗೆ ಬರ್ತಾರೆ. ಕೊರೋನಾ ಕಾಲದಲ್ಲಿ ಗಂಡನೂ ಬೇಡ, ಹೆಂಡತಿನೂ ಬೇಡ, ತಾಯಿನೂ ಬೇಡ, ತಂದೆನೂ ಬೇಡ, ಯಾವನು ಬೇಡ ಅಂದಾಗ ಬಂದಿದ್ದು ಆಶಾ ಕಾರ್ಯಕರ್ತೆಯರು ಮಾತ್ರ. ನೆನಪಿರಲಿ ವೀಕ್ಷಕರೇ, ಯಾಕೆ ಅವ್ರಿಗೆ ಜೀವ ಇಲ್ವಾ? ಅವ್ರಿಗೆ ಗಂಡ ಇಲ್ವಾ? ಅವ್ರಿಗೆ ತಾಯಿ ಇಲ್ವಾ? ಅವ್ರಿಗೆ ಚಿಕ್ಕಪ್ಪ ಇಲ್ವಾ? ಅವ್ರಿಗೆ ದೊಡ್ಡಪ್ಪ ಇಲ್ವಾ? ಅವ್ರಿಗೆ ಮಗಳಿಲ್ವಾ? ಅವ್ರು ಸಾಯ್ಬೋದು. ಆದರೂ ಬಂದರು. ಯಾಕೆ? ಜೀವನ ನಡಿಬೇಕು ಸರ್, ತುತ್ತಿನ ಚೀಲ ತುಂಬಬೇಕು. ಈಗ ಇದನ್ನೊಂದು ವೈರಲ್ ಮಾಡ್ರಪ್ಪ. ಖೈದಿಗಳ ಸಂಬಳ 14,248, ಆಶಾ ಕಾರ್ಯಕರ್ತೆಯರ ಸಂಬಳ 7,000. ಛೇ ಕಫ ಏನು, TB ಆಗಿರುವಂಥ ಪೇಷಂಟ್ಗಳ ಕಫವನ್ನು ಬಾಕ್ಸಲ್ಲಿ ಎತ್ಕೊಂಡು ಬರ್ತಾರೆ. ಕೈಗೊಂದು ಗ್ಲೌಸ್ ಕೊಡೋ ಯೋಗ್ಯತೆ ನಮಗಿಲ್ಲ. ನಾನು ಇದು ಕೇವಲ ಸರ್ಕಾರವನ್ನು ಹೇಳ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಹೇಳ್ತಾ ಇದ್ದೀನಿ ನಾನು. 2,000 ರೂಪಾಯಿ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಸಂಘಟನೆ ಮುಖಂಡರ ಜೊತೆ ನಡೆಸಿದ ಸಂಧಾನ ಯಶಸ್ವಿಯಾಗಿದೆ. ಇಲ್ಲ, ಅವರಿಗೆ ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಆಶಾ ಕಾರ್ಯಕರ್ತೆಯರ ಮುಷ್ಕರ ವಾಪಸ್. ಪ್ರೋತ್ಸಾಹಧನ ಸೇರಿ 10,000 ಕೊಡಲು ಸರ್ಕಾರ ಒಪ್ಪಿದೆ. ಹೀಗಾಗಿ ಆಶಾ ಕಾರ್ಯಕರ್ತೆಯರು ಧರಣಿ ವಾಪಸ್ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭರವಸೆ ಬೆನ್ನಲ್ಲೇ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ನಮ್ಮ ಹೋರಾಟ ಯಶಸ್ವಿಯಾಗಿದೆ ಎಂದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ನಿಮ್ಮ ಚಾನಲ್ ಅವರು ಮಧ್ಯರಾತ್ರಿ, ಬೆಳಗ್ಗೆ, ಮಧ್ಯಾಹ್ನ ಪ್ರತಿದಿನ ಅಪ್ಡೇಟ್ ಕೊಟ್ಟು ಈ ಒಂದು ಹೋರಾಟದ ಸುದ್ದಿನ ರಾಜ್ಯದ ಎಲ್ಲ ಜನತೆಗೆ ತಿಳಿಸೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಕಿವಿಗೂ ಬೀಳೋ ಥರ ಮಾಡಿದ್ವಿ. ಎಲ್ಲರ ನಾನು ಮತ್ತೆ ಸಂಘಟನೆ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಹೋರಾಟದವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ನವರು ಬಂದು ಹಗಲು ಒಂದೇ ರಾತ್ರಿ ಒಂದೇ ನೈಟು ನಾವು ನಿದ್ದೆ ಇಲ್ಲದೆ ಮಲಗಿದಾಗ ನಮ್ಮ ಆಗು ಹೋಗುಗಳನ್ನ ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೀರಾ. ತುಂಬ ಧನ್ಯವಾದ ಸರ್ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ. ರಿಪಬ್ಲಿಕ್ ಕನ್ನಡ ಟಿವಿನ ಚಾನಲ್ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ಎಲ್ಲ ಥರ ಬಂದು ತುಂಬ ಚೆನ್ನಾಗಿ ಸಹಕರಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ರಿಪಬ್ಲಿಕ್ ಟಿವಿ ಅವರ ನಮ್ಮನ್ನ ಸತತ ಕಾಲ ನಮ್ದೆಲ್ಲ ಕಷ್ಟ ಸುಖದೊಳಗೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲ ರೀತಿಯಿಂದ ಪೊಲೀಸರು ಆಯ್ತು, ಆಮೇಲೆ ರಿಪಬ್ಲಿಕ್ ಕನ್ನಡದಿಂದ ಆಯ್ತು, ನಮಗೆಲ್ಲರೂ ಸಹಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು. ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದ್ದು, ಇದು ನಮ್ಮ ಬಿಗ್ ಇಂಪ್ಯಾಕ್ಟ್.